ಸರ್ಕಾರ ಬದಲಾವಣೆಯಾಗಿ 1 ವರ್ಷ 4 ತಿಂಗಳಾಯಿತು. 1 ವರ್ಷ 4 ತಿಂಗಳ ಬದಲಾವಣೆ ಆದಮೇಲೆ ಇಷ್ಟು ದಿನ ಸುಮ್ಮ ಕೂತ್ಕೊಂಡವರು ಬಿ ಜೆ ಪಿ ಸರ್ಕಾರದಲ್ಲಿ ಹಗರಣ ಆಗಿತ್ತು ಅಂದರೆ ಅರ್ಥ ಏನು? ಆಯ್ತಪ್ಪ, ಹಗರಣ ಆದಂತ ಆಯಿತು ಅಂತ ತಿಳ್ಕೊಳ್ಳಿ. ನೀವು 2018-19ರಿಂದ 23ವರೆಗೂ ವಿರೋಧ ಪಕ್ಷದಲ್ಲಿದ್ರಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಹೆಂಗಾರೆ ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ಮಾಡಲಿಲ್ಲ ಅಂತ ಆಯ್ತಲ್ಲ. ಅಂದರೆ ನಿಮಗೆ ಏನಾರ ಸಿಕ್ಕಿತ್ತು ಅದರಲ್ಲಿ? ಹಾಗೇನೋ ಇರಬೇಕು. ಆವಾಗ ಸುಮ್ಮ ಕೂತ್ಕೊಂಡು ಈಗ ಕೇಳ್ತೀರಿ ಅಂತ ಹೇಳಿದ್ರೆ ದೇರ್ ಇಸ್ ಸಸ್ಪೆಷನ್. ಸರಿ, ಅವ್ರು ಹೊರಗಿಡ್ತೀವಿ ಅಂತ ಗೌರವವಾಗಿ ಹೇಳ್ತಾರೆ, ಅವ್ರು ಇನ್ನೊಬ್ರು ಬಿಚ್ಚಿಡ್ತೀವಿ ಅಂತಾರೆ. ಈ ಬಿಚ್ಚಿಡ್ತಿರೋ ಹೊರಗಾಡ್ತಿರೋ ಏನು ಮಾಡ್ತಿರೋ ಮಾಡಿ ತನಿಖೆ ಮಾಡಲಿ. ಎಲ್ಲದಕ್ಕೂ ನೋ ಒನ್ ಈಸ್ ಅಬೌವ್ ಲಾ, ಎವ್ರಿಬಡಿ ಈಸ್ ಅಂಡರ್ ಲಾ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಆಯಿತು, ಹಂಗಾರೆ ಅದಕ್ಕೆ ಈಗ ನೀವು ಏನು ಮಾಡ್ತೀವಿ ಕಾನೂನು ಪ್ರಕಾರ ಆ್ಯಕ್ಷನ್ ಮಾಡಿ. ಯಾವ್ದು ಕಾನೂನಿಗಿಂತ ದೊಡ್ಡವ್ರಲ್ಲ, ಕಾನೂನು ಪ್ರಕಾರ ಏನಾಗುತ್ತೆ ಅದು ಆಗುತ್ತೆ. ಈಗ ಏನಾಗಿದೆ ಅಂದರೆ ತಮ್ಮ ಹುಳುಕುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇವತ್ತು ಇಲ್ಲದ ಎಲ್ಲ ವ್ಯವಹಾರಗಳನ್ನು ಮಾಡ್ಕೊಂಡು ಅವ್ರ ಮೇಲೆ ಗೂಬೆ ಕೂರಿಸೋದು, ಇವ್ರ ಮೇಲೆ ಗೂಬೆ ಕುದುರಿಸೋದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ಸರ್ಕಾರ ವೈಫಲ್ಯ ಆಗಿದೆ. ಈ 1 ವರ್ಷ 4 ತಿಂಗಳಲ್ಲಿ ಒಂದೇ ₹1 ಅಭಿವೃದ್ಧಿ ಎಲ್ಲೂ ಆಗಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ. ಗ್ಯಾರಂಟಿಗಳನ್ನು ಹೇಳ್ಕೊಂಡು ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇವರು 2-3 ತಿಂಗಳಿಂದ ದುಡ್ಡು ಹೋಗಿಲ್ಲ. ಸುಮ್ಮನೆ ವಿದ್ಯಾವಂತ ಯುವಕರಿಗೆ ವಿದ್ಯಾನಿಧಿ ಕೊಡ್ತೇನೆ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಇದುವರೆಗೂ ದುಡ್ಡು ಹೋಗಿಲ್ಲ. ಎಲ್ಲ ಸುಳ್ಳು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಆಯಿತು, ನಿಮ್ಮದು ಇದು ಇದ್ದರೆ ನಿಮ್ದು ಏನಿದೆ ಮಾಡ್ಕೊಳ್ಳಿ. ನಿಮ್ಮ ಹಗರಣವನ್ನು ಮುಚ್ಕೊಳ್ಳಿಕ್ಕೆ, ನೀವು ಮಾಡಿದಂಥ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಇನ್ನೊಬ್ಬರ ಮೇಲೆ ಚೂ ಬಿಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ನ್ಯಾಯಾಲಯದಲ್ಲಿದೆ, ನಾಳೆ ನ್ಯಾಯಾಲಯದಲ್ಲಿ ತೀರ್ಪು ಬರ್ತದೆ. ನೋಡ್ರಿ, ಇದು ಹುಚ್ಚರ ಸಂತಿ. ಈ ಥರ ಮೂರ್ಖನ ಪರಮಾವಧಿ. ಯಾವನಾದರೂ 136 ಜನ ಇರೋಂಥ ಸರ್ಕಾರವನ್ನು ಕೆಡವಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲಿ ಏನಾಗಿದೆ ಅಂದರೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳೋದು. ಯಾವನಪ್ಪ 136 ಜನರ ಸರ್ಕಾರ ತೆಗಿಯೋಕ್ಕೆ ಸಾಧ್ಯತೆ ಇದೆ? ಅಂಥ ಅವಶ್ಯಕತೆ ನಮಗಿಲ್ಲ. ನಾವು ಕಾಯ್ತೀವಿ, ಇನ್ನು 3 ವರ್ಷ ಕಾಯ್ತೀವಿ. ಇವರೇ ಸರ್ಕಾರ ಬೀಳಿಸ್ಕೊಂಡಾಗ ಮುಂದೆ ಜನರ ಮುಂದೆ ಹೋಗಿ ಜನರಿಂದ ಆಯ್ಕೆಯಾಗಿ ಬಂದು ಹೊಸ ಸರ್ಕಾರ ರಚನೆ ಮಾಡ್ತೀವಿ ಹೊರತು ಈ ಕಿಚಡಿ ಸರ್ಕಾರ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಈ ಸರ್ಕಾರ ಅವರೇ ಹೇಳ್ಕೊಳ್ಳೋದು. ಅಂದರೆ 100 ಕೋಟಿ ಕೊಡ್ತೀವಿ ಅಂದರು, ಅವ್ರವ್ರ ಬೆಲೆ ಅವರೇ ಕಟ್ಕೊತಾ ಇದ್ದಾರೆ. ನಮ್ಮ ಶಾಸಕರು 100 ಕೋಟಿ ಕೊಟ್ಟರು ಹೋಗಿ ತಯಾರಿದ್ದೀವಿ ಅನ್ನಂಗೆ ಆಯಿತು. ಯಾರು 100 ಕೋಟಿ ಕೊಟ್ಟು ತಗೊಂಡು ಹೋಗಿ ಅವ್ರು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಬೇರೆ ಏನಾದ್ರು ಕಾರಣಗಳು ಕೊಡ್ತಾಯಿದ್ದಾರೆ. ಅವತ್ತು ಪಾಸಿಬಿಲಿಟಿ ಇತ್ತು, ಇವತ್ತು ಸಾಧ್ಯ ಇಲ್ಲ. ಅದು ಅವತ್ತು ಸಾಧ್ಯತೆ ಇತ್ತು. 10-15 ಜನ ಬಂದರೆ ಚೇಂಜ್ ಆಗೋಂಥ ಸಾಧ್ಯತೆ ಇತ್ತು. ಇವತ್ತು ಆ ಥರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಪಟ್ಟಿಯನ್ನು 90 ಜನ ಶಾಸಕರು ಬರ್ಬೇಕ್ರಿ. ಹೊರಗಡೆ ಬಂದು ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬೀಳಿಸ್ಬೇಕು ಅಂದರೆ 90 ಜನ ಶಾಸಕರು ಹೊರಗೆ ಬರೋಕ್ಕೆ ಸಾಧ್ಯತೆ ಇದೆಯಾ? ಅದನ್ನು ಯಾವ ಮೂರ್ಖನೂ ಮಾಡೋಕ್ಕೆ ಹೋಗಲ್ಲ. ಅವರು ಅದನ್ನ ಆಗಿದೆ. ಜನರು ಎಲ್ಲಿ ಬೇಕಾದ್ರೆ ಕೇಳ್ತಾ ಇದ್ದಾರೆ, ಏನು ಮಾಡಿದ್ರೆ ನೀವು ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಹೇಳಲಿಕ್ಕೆ ಅಭಿವೃದ್ಧಿ ಇಲ್ಲ. ಅದಕ್ಕೆ ಜನರ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ವಾರಕ್ಕೊಂದೊಂದು ಕಾರಣಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ.